ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಧನ್ವಿತ್ ರುಟಿಕ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಇವತ್ತು ನಾನು ಏಡಿ ತಗೊಂಡಿದ್ದೇನೆ. ಏಡಿ ಅಂತಾರೆ, ಕ್ರ್ಯಾಬ್ ಅಂತಾರೆ, ಸೊ ನಾವು ಜಂಜಿ ಅಂತೇವೆ ತುಳುವಿನಲ್ಲಿ. ಸೊ ಇದರದ್ದು ಸಾರು ಹೇಗೆ ಮಾಡೋದು ಅದನ್ನು ನೋಡಿಕೊಂಡು ಬರೋಣ. ಇದು ನಾನು 150 ತಗೊಂಡಿದ್ದೇನೆ. ನಮ್ಮ ಮನೆ ಹತ್ರ ಭಾಸ್ಕರನ್ ಅಂತೇಳಿ ಬರ್ತಾರೆ, ಸೊ ಅವರಿಂದ ತಗೊಂಡಿದ್ದೇನೆ. ಈಗ ಇದಕ್ಕೆ ಮೊದಲು ಕ್ಲೀನ್ ಮಾಡ್ಕೊಂಬರೋಣ. ಅದ ನಂತರ ಇದಕ್ಕೆ ಯಾವುದೆಲ್ಲ ರುಬ್ಲಿಕ್ಕೆ ಮಸಾಲೆ ನಾನು ಹಾಕ್ಕೊಳ್ತೇನೆ ಅಂತೇಳಿ ಹಂತವಾಗಿ ತೋರಿಸ್ತೇನೆ. ಸಾರಿ ಕ್ಲೀನ್ ಮಾಡ್ಕೊಂಡು ತಗೊಬಂದೆ. ಈಗ ಮಸಾಲೆ ರುಬ್ಲಿಕ್ಕೆ ಯಾವುದೆಲ್ಲ ಐಟಮ್ ಬೇಕಂತ ನೋಡ್ಕೊಂಬರುವ ಬನ್ನಿ. ಮೊದಲಿಗೆ ಒಂದು ಪ್ಯಾನನ್ನು ತಗೊಳ್ಳುವ. ಆ ಪ್ಯಾನ್ ಬಿಸಿಯಾದ ನಂತರ ಅದಕ್ಕೆ 2 ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆ, ಹಾಗೆಯೇ ನಮ್ಮ ಖಾರಕ್ಕೆ ಅನುಗುಣವಾಗಿ ಬ್ಯಾಡಿಗೆ ಮೆಣಸು ಹಾಕ್ಕೊಳ್ತಿದ್ದೇನೆ. ನೀವು ನೋಡ್ಕೊಳ್ಳಿ, ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ನೀವು ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಹುರಿಕೊಳ್ಳುವ ನಾವು ಮೊದಲಿಗೆ. ಒಳ್ಳೆ ಫ್ರೈ ಆಯಿತು, ನನ್ನ ಸೈಡಿಗೆ ಇಟ್ಕೊಂಡೆ. ಈಗ ಅದಕ್ಕೆ ಸ್ವಲ್ಪ ಕಾಳು ಮೆಣಸು, 1.5 ಟೇಬಲ್ ಸ್ಪೂನು ಧನಿಯಾ, ಕೊತ್ತಂಬರಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಂತೆ, ಇದೆಲ್ಲವನ್ನು ಹುರ್ಕೊಳ್ಳುವ. ಸೊ ಎಣ್ಣೆಲಿ ಹುರಿದ್ರಿಂದ ಪದಾರ್ಥ ಸ್ವಲ್ಪ ಒಳ್ಳೆ ಟೇಸ್ಟ್ ಬರ್ತದೆ ಅಂತ ಹೇಳ್ಕೊಂಡು ಈಗ ಇದಕ್ಕೆ ಸ್ವಲ್ಪ ಕರಿಬೇವು. ಇದು ಆಪ್ಷನಲ್, ನಾನು ಮಾಡೋದು ಹಾಕ್ತೇನೆ, ನಿಮಗೆ ಬೇಡದಿದ್ರೆ ಸ್ಕಿಪ್ ಮಾಡ್ಬೋದು. ಈಗ ಎಲ್ಲ ಮಸಾಲೆ ಹುರ್ಕೊಂಡಾಯ್ತು, ಗ್ಯಾಸ್ ಫ್ಲೇಮ್ ಆಫ್ ಮಾಡುವ. ಈಗ ತಣ್ಣಗಾಗಲಿಕ್ಕೆ ಬಿಡುವ ಇದನ್ನು. ಒಂದು ಅರ್ಧ ಗಡಿ ತೆಂಗಿನಕಾಯಿ ತುರಿ, ಅದಕ್ಕೆ ಸ್ವಲ್ಪ ಹುಳಿ ಇದು ತಗೊಳ್ಳೋದಿಲ್ಲ, ಸೊ ಸ್ವಲ್ಪ ಹಾಕಿದರೆ ಸಾಕಾಗ್ತದೆ. ಸೊ ಅದಕ್ಕೆ ಸ್ವಲ್ಪ ಶುಂಠಿ, ಅರ್ಧ ಹೆಚ್ಚಿಟ್ಕೊಂಡಂಥ ಈರುಳ್ಳಿ, ಆನಂತರ 5-6 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಅರಿಶಿನ ಪುಡಿ, ಆಲ್ರೆಡಿ ನಾವು ರುಬ್ಬಿಟ್ಟುಕೊಂಡಂಥ ಮಸಾಲವನ್ನೆಲ್ಲವನ್ನು ಇದಕ್ಕೆ ಆ್ಯಡ್ ಮಾಡಿ ಈಗ ಒಂದು ಗ್ರೈಂಡರಿಗೆ ಹಾಕುವ. ನುಣ್ಣಗೆ ರುಬ್ಬಿಕೊಂಡು ತಗೊಳ್ಳುವ. ಈಗ ನಾನು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಂಥ ಮಸಾಲವನ್ನೆಲ್ಲವನ್ನು ಗ್ರೈಂಡರಿಗೆ ಹಾಕ್ತಿದ್ದೇನೆ ರುಬ್ಬಿಕೊಳ್ಳಿಕ್ಕೆ. ಸೊ ನೀರು ಎಷ್ಟು ಬೇಕಷ್ಟು ನೋಡಿಕೊಂಡು ನೀರು ಹಾಕ್ಕೊಂಡು ಮಸಾಲೆ ರುಬ್ಬಲಿಕ್ಕೆ ಸ್ಟಾರ್ಟ್ ಮಾಡುವ. ಇದು ರುಬ್ಬೋ ತನಕ ನಾನು ಜಾರಿಯನ್ನು ಬೇಯಿಸ್ಕೊಳ್ತೇನೆ, ಅಷ್ಟೊಂದು ಇದು ಮಸಾಲೆ ನೈಸ್ ಆಗ್ತದೆ. ಈಗ ಒಂದು ಪಾತ್ರೆಗೆ 1 ಟೇಬಲ್ ಸ್ಪೂನು ತೆಂಗಿನ ಎಣ್ಣೆ, 1-2 ಟೇಬಲ್ ಸ್ಪೂನು. ಈಗ ಅದಕ್ಕೆ ಹೆಚ್ಚಿಟ್ಟುಕೊಂಡಂಥ ಈರುಳ್ಳಿ ಹಾಕೋಣ. ಅದಕ್ಕೆ ಸ್ವಲ್ಪ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನಸು ಬಣ್ಣ ಬರೋ ತನಕ, ಈರುಳ್ಳಿದ್ದು ನಸು ಬಣ್ಣ ಬಿಡೋ ತನಕ ಫ್ರೈ ಮಾಡ್ಕೊಳ್ಳುವ. ಒಳ್ಳೆ ರೀತಿಯಲ್ಲಿ ಫ್ರೈ ಆಯಿತು. ಈಗ ನಾವು ಕ್ಲೀನ್ ಮಾಡಿ ಇಟ್ಕೊಂಡಂಥ ಜಾರಿಯನ್ನು ಇದಕ್ಕೆ ಹಾಕುವ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಹುಡಿ, ಆನಂತರ ರುಚಿಗೆ ಅನುಸಾರವಾಗಿ ಉಪ್ಪು, ಮತ್ತು ಮಸಾಲೆ ಹಾಕಿದ ನಂತರ ಸ್ವಲ್ಪ ಉಪ್ಪು ಚೆಕ್ ಮಾಡಿಕೊಳ್ಳುವ. ನಾವು ಎಲ್ಲವನ್ನು ಮಿಕ್ಸ್ ಮಾಡಿ, ಮಿಕ್ಸ್ ಆದ ನಂತರ ಸ್ವಲ್ಪ ನೀರು ಬೇಯಲಿಕ್ಕೆ ಹಾಕುವ. ಯಾಕಂದರೆ ಜಾರಿ ಸ್ವಲ್ಪ ನೀರು ಬಿಡ್ತದೆ. ಸ್ವಲ್ಪ ನೀರು ಹಾಕಿ ಮುಚ್ಚಿ ಬೇಯಲಿಕ್ಕೆ ಬಿಡೋಣ. ಅಷ್ಟೊಳಗೆ ನಾನು ಮಸಾಲ ನುಣ್ಣಗೆ ಆಯಿತು, ನಂದು ತಗೊಳ್ತೇನೆ. ಜಾರಿ ಬೆಂದಾಯಿತು. ಈಗ ನಾನು ರುಬ್ಬಿಟ್ಟುಕೊಂಡಂಥ ಮಸಾಲೆಯನ್ನು ಇದಕ್ಕೆ ಆ್ಯಡ್ ಮಾಡ್ತಿದ್ದೇನೆ. ಈಗ ಆ ಮಸಾಲೆಗೆ ಕಡ್ದಿಟ್ಟಂಥ ಕಲ್ಲು ತೊಳೆದಂಥ ನೀರನ್ನು ಆ್ಯಡ್ ಮಾಡ್ತಿದ್ದೇನೆ. ಮತ್ತು ನಿಮಗೆ ಬೇಕಿದ್ರೆ ನೀರು ಆ್ಯಡ್ ಮಾಡ್ಕೊಳ್ಳಿ, ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಇದನ್ನು ತುಂಬ ತೆಳುವಾಗಿ ಸಹ ಮಾಡೋದಿಲ್ಲ ಸರ್, ಸ್ವಲ್ಪ ದಪ್ಪ ಇದ್ರೇ ಚಂದ ಟೇಸ್ಟ್. ಸೊ ಉಪ್ಪೆಲ್ಲ ಕಂಡುಕೊಂಡು ಸರಿ ಕುದಿ ಬರಲಿಕ್ಕೆ ಬಿಡೋಣ. ಈಗ ಜಾರಿ ಆ ಮಸಾಲೆ ಒಟ್ಟಿಗೆ ಇನ್ನೊಂಚೂರು ಬೇಯಲಿ. ಒಳ್ಳೆ ರೀತಿಯಲ್ಲಿ ಮಸಾಲೆ ಒಟ್ಟಿಗೆ ಜಾರಿ ಮೀನು ಬೆಂದಿದೆ ನೋಡಬಹುದು. ಸೊ ಐ ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಎಣಿಸ್ಕೊಳ್ತೇನೆ. ಮತ್ತೊಂದು ರುಚಿಕರವಾದ ಅಡುಗೆಯೊಂದಿಗೆ ಮತ್ತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.